ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ, ಆತ್ಮೀಯರೇ, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೆ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ತಾವೆಲ್ಲರೂ ಸಹ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನ ಗುರುವಾರ ಜುಲೈ 16, 2026 ರಂದು 120ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಕೊಳ್ಳೇಗಾಲ ಶರ್ಮಾ ಅವರು ಬರೆದಿರುವಂತ ಗುಬ್ಬಿಯ ಬ್ರಹ್ಮಾಸ್ತ್ರ. ಗುಬ್ಬಿಯ ಬ್ರಹ್ಮಾಸ್ತ್ರ ಅನ್ನುವಂತ ಒಂದು ಕಥಾ ಸಂಕಲನದ ಪರಿಚಯವನ್ನ ನಿಮಗಾಗಿ ಇವತ್ತಿನ ದಿನ ಮಾಡ್ತಾ ಇದ್ದೇನೆ. ನಾವು ಗುಬ್ಬಿ ಅಂದ್ರೆ ನಾವು ಸಾಮಾನ್ಯವಾಗಿ ಅನ್ಕೊಂತೀವಿ ಒಂದು ಚಿಕ್ಕ ಪಕ್ಷಿ, ಅದರಿಂದ ಏನಾಗುತ್ತೆ ಅನ್ನುವಂಥದ್ದು. ಅದರಂತಹ ಅನೇಕ ಚಿಕ್ಕ ಪುಟ್ಟ ಪಕ್ಷಿಗಳು, ಕ್ರಿಮಿ ಕೀಟಗಳು ಯಾವೆಲ್ಲ ಒಂದು ರಕ್ಷಣಾ ತಂತ್ರಗಳನ್ನ ಹೊಂದಿವೆ, ಯಾವೆಲ್ಲ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡೋದಕ್ಕೆ ಅವರಿಗೆ ಪ್ರಕೃತಿ ಸಹಜವಾದ ಒಂದು ಅಸ್ತ್ರಗಳನ್ನ ಪಡೆದಿವೆ ಅನ್ನುವಂತ ವಿಷಯ ವಸ್ತುವನ್ನ ಕುರಿತಾಗಿರುವ ಕೊಳ್ಳೇಗಾಲ ಶರ್ಮಾ ಅವರು ತುಂಬಾ ಸುಂದರವಾದ ಕಥೆಗಳನ್ನ ಈ ಕಥಾ ಸಂಕಲನದಲ್ಲಿ ಬರೆದಿದ್ದಾರೆ. ಹಾಗೆ ಕೊಳ್ಳೇಗಾಲ ಶರ್ಮಾ ಅವರು ವಿಜ್ಞಾನ ಬರಹಗಾರರಾಗಿ ಹೆಚ್ಚಿನ ನಾಡಿನ ಹಲವು ಪತ್ರಿಕೆಗಳಲ್ಲಿ ಅವರ ಕಥೆಗಳು ಪ್ರಕಟ ಆಗಿವೆ, ಬರಹಗಳು ಪ್ರಕಟ ಆಗಿವೆ. 2500ಕ್ಕಿಂತ ಹೆಚ್ಚು ಲೇಖನಗಳನ್ನ ಅವರು ಈಗಾಗಲೇ ಬರೆದಿದ್ದಾರೆ. ಕೇಂದ್ರ ಸರ್ಕಾರದ ಹಲವು ಸಮಿತಿಗಳಲ್ಲಿ ಪರಿಣಿತರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಮರಳ ಮೇಲಿನ ಹೆಜ್ಜೆಗಳು ಕೃತಿಗೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಅತ್ಯುತ್ತಮ ವಿಜ್ಞಾನ ಪುಸ್ತಕ ಪ್ರಶಸ್ತಿಯನ್ನ ಕೊಳ್ಳೇಗಾಲ ಶರ್ಮಾ ಅವರು ಪಡೆದಿದ್ದಾರೆ. ಈ ಕಥೆಗಳಿಗೆ ಸುಂದರವಾದ ಚಿತ್ರಗಳನ್ನ ರಘುಪತಿ ಶೃಂಗೇರಿ ಅವರು ಬಿಡಿಸಿಕೊಟ್ಟಿದ್ದಾರೆ. 15,000ಕ್ಕೂ ಅಧಿಕ ಕಾರ್ಟೂನ್ಗಳನ್ನ ಈಗಾಗಲೇ ಬಿಡಿಸಿರುವಂತ ರಘುಪತಿ ಶೃಂಗೇರಿ ಅವರು ಈ ಕಥಾ ಸಂಕಲನಕ್ಕೆ ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಪ್ರಕಟಿಸಿರುವಂತಹ ಈ ಕೃತಿ ಮೊದಲ ಮುದ್ರಣ 2025ರಲ್ಲಿ, ಹಾಗೆ ನಾಲ್ಕನೇ ಮುದ್ರಣ, ಮೊದಲನೇ ಮುದ್ರಣ 2022ರಲ್ಲಿ, ಹಾಗೆ ನಾಲ್ಕನೇ ಮುದ್ರಣ 2025ರಲ್ಲಿ ಹಾಗೆ ಮುದ್ರಣ ಆಗಿದೆ. 36 ಪುಟಗಳ ಈ ಪುಸ್ತಕ 110 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಸುಂದರವಾದ ಆಕರ್ಷಕವಾದ ಮುನ್ನುಡಿಯನ್ನ, ಉತ್ತಮ ಗುಣಮಟ್ಟದ ಮುದ್ರಣವನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಹಾಗೆ ಒಳಗಡೆಯೂ ಸಹ ಆಕರ್ಷಕವಾದ ಚಿತ್ರಗಳನ್ನ ನಾವು ಕಾಣಬಹುದು. ಈ ಕಥಾ ಸಂಕಲನದ ನಾವು ಮಕ್ಕಳಿಗಾಗಿ ಮಕ್ಕಳ ಸಾಹಿತ್ಯವನ್ನ ನಾವು ಪ್ರಾಚೀನ ಕಾಲದಿಂದಲೂ ಸಹ ನೋಡ್ತೀವಿ, ಜನಪದ ಸಾಹಿತ್ಯದಲ್ಲಿಯೂ ಸಹ ನಾವು ಕಾಣ್ತೀವಿ. ಆದ್ರೆ ಕೈಗಾರಿಕೆ ಕ್ರಾಂತಿ ಆದ ನಂತರ ಈ ಮಕ್ಕಳ ಸಾಹಿತ್ಯ ಹೆಚ್ಚು ಜನಪ್ರಿಯ ಸಾಗುತ್ತಾ ಹೋಗುವಂಥದ್ದು. ಇಂದು ಬೃಹತ್ ಎಮ್ಮರವಾಗಿ ಮಕ್ಕಳ ಸಾಹಿತ್ಯ ಬೆಳೆದು ನಿಂತಿದೆ. ಅದಕ್ಕೆ ಇಂಥ ಸಾಹಿತಿಗಳ ಒಂದು ಪರಿಶ್ರಮ ತುಂಬಾ ಇದೆ. 1686ರಲ್ಲಿ ಇಂಗ್ಲೆಂಡಿನ ಜೆನ್ ಅವರು ಬುಕ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅನ್ನುವಂತ ಒಂದು ಕಥಾ ಸಂಕಲನವನ್ನ ಪ್ರಕಟಿಸ್ತಾರ. ಅಲ್ಲಿಂದ ಒಂದು ಮಕ್ಕಳ ಸಾಹಿತ್ಯ ನಿರಂತರವಾಗಿ ಬೆಳೆದಿದೆ. ಈ ಇಂದಿನ ಈ ಕಥಾ ಸಂಕಲನ ಗುಬ್ಬಿಯ ಬ್ರಹ್ಮಾಸ್ತ್ರ ಅನ್ನುವಂಥದ್ದು ಹಲವು ಪ್ರಾಣಿಗಳ ಹಾಗೂ ಪಕ್ಷಿಗಳ ಕುರಿತಾಗಿರುವಂತ ಕಥೆಗಳನ್ನ ಹೊಂದಿದೆ. 9 ಕಥೆಗಳನ್ನ ಈ ಕಥಾ ಸಂಕಲನ ಹೊಂದಿದೆ. ರಾಕ್ಷಸರ ಬಡಿಗೆಯ ನಡುವಿನ ಬದುಕು, ಕುಂಡಿಯಲ್ಲೊಂದು ಬಾಂಬು, ಗರುಡ ಗೆದ್ದಲು, ನಾಲಿಗೆ ದಾಸ, ರೋಮ ಬಾಣ, ದಾರದ ಸರದಾರ, ಗುದ್ದಲಿ ಕೊಂಬು, ವಿಷದ ಉಗುಳು, ಹಾಗೆ ಭದ್ರಸಿರ ಅನ್ನುವಂತ 9 ಕಥೆಗಳನ್ನ ಈ ಕಥಾ ಸಂಕಲನ ಹೊಂದಿದೆ. ಅಂದ್ರೆ ಯಾವ್ಯಾವ ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಗಳು ಯಾವ್ಯಾವ ರೀತಿ ಬದುಕ್ತವೆ, ಅವೆಲ್ಲ ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತವೆ ಅನ್ನುವಂತ ವಿಷಯವನ್ನ ಕುರಿತಾಗಿ ಈ ಕಥೆಗಳು ಹೊಂದಿವೆ. ಇನ್ನು ರಾಕ್ಷಸರ ಬಡಿಗೆಯ ನಡುವಿನ ಬದುಕು ಅನ್ನುವಂಥದ್ದು ಜಿರಳೆಯ ಕುರಿತಾಗಿ. ನಾವು ಜಿರಳೆ ಅಂದ್ರೆ ಕೆಲವೊಬ್ರು ಭಯ ಪಡ್ತಾರೆ, ಕೆಲವೊಬ್ಬರು ಅದನ್ನ ಧೈರ್ಯವಾಗಿ ಮೀಸೆಯನ್ನ ಹಿಡಿದು ಒಗೆದು ಕೊಲ್ಲುವಂತ ಜಿರಳೆಯ ಕುರಿತಾಗಿರುವಂತ ಕಥೆಯನ್ನ ನಾವು ಕಾಣಬಹುದು. ಅದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಜಿರಳೆಯ ಕುರಿತಾಗಿ ಬರೆಯುವಂತ ಕತೆ. ಜಿರಳೆಯ ಒಂದು ಮನೆಯ 2 ಗೋಡೆಯ ನಡುವೆ ಸಂದಿನಲ್ಲಿ, ಬಾಕ್ಲಿಯ ಸಂದಿನಲ್ಲಿ
ಎಲ್ಲಿ ಅವಕ್ಕೆ ಸಂದು ಸಿಗುತ್ತೋ ಅಲ್ಲಿ ಅವು ಮನೆ ಮಾಡಿ ಗೂಡನ್ನ ಕಟ್ಟಿಕೊಂಡು ವಾಸಿಸುವಂತ ಜಿರಳೆಗಳು ಒಂದು ರಾತ್ರಿ ಸುರಂಗ ಮಾಡಿ ರಾಕ್ಷಸರು ಅರಮನೆಯನ್ನ ಒಕ್ಕು ಬಿಡ್ತಾವ. ಎಂತ ಕಾಳು, ಎಂತಹ ಆಹಾರ, ಏನ್ ತಿಂತೀರಿ? ಎಷ್ಟು ಅರಮನೆಯಲ್ಲಿ ಒಂದ ಎರಡ ಎಷ್ಟಕ್ಕೊಂದಿರ್ಬೋದು. ಆದ್ರೂ ಸಹ ಆ ಜಿರಳೆಗೆ ಏನು ಭಯ ಅಂದ್ರೆ ಅಲ್ಲಿದೆ ಒಂದು ಭಯ. ಜಿರಳೆಗೆ ಅಲ್ಲಿ ಇದೆ ಭಯ ಮತ್ತು ರಾಕ್ಷಸರ ಕಾಟ. ರಾಕ್ಷಸರು ಅಂದ್ರೆ ಮನುಷ್ಯರೇ ರಾಕ್ಷಸರು. ಈ ಮನುಷ್ಯರು ಏನ್ ಮಾಡ್ತಾರೆ, ಜಿರಳೆಗೆ ಕೊಲ್ಲಬೇಕು ಅಂತೇಳಿ ನಾನಾ ವಿಧವಾಗಿ ಸ್ಪ್ರೇಗಳನ್ನ ಮಾಡ್ತಾರೆ. ಆದ್ರೂ ಸಹ ತಲೆತಲಾಂತರಗಳಿಂದ ತಪ್ಪಿಸ್ಕೊಂಡು ಹಾಗೆ ಬದುಕನ್ನ ಸಾಗಿಸ್ತಾ ಇರುವಂತ ಜೀವಿಗಳು ಜಿರಳೆಗಳು. ಜಿರಳೆಗಳು ಒಂದೊಂದ್ ಸಾರಿ ಮನುಷ್ಯ ಕಾಲನ್ನಿಟ್ಟು ತುಳಿದು ಬಿಡ್ತಾನೆ. ಆದ್ರೂ ಸಹ ಜಿರಳೆಗಳು ಬೂಟ್ ಸಂದಿನಲ್ಲಿ ಅಲ್ಲಿ ಇಲ್ಲಿ ಒಕ್ಕೊಂದು ಬದುಕಿನುತ್ತವೆ. ಹಾಗೆ ಆಹಾರನ ಹುಡುಕಂತ ಹೊರಗಡೆ ಹೋದಾಗ ಅದು ನಾಯಿ ಮರಿ ಕಡೆ ಸಿಕ್ಕಾಗ ನಾಯಿ ಜಿರಳೆಯನ್ನ ಮತ್ತಷ್ಟು ಕಾಡುತ್ತೆ. ರಾಕ್ಷಸಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಡುವಂತ ಒಂದಿದು ತನ್ನ ದೇಹಕ್ಕೆ ಆಗುವಂತ ತೊಂದರೆಗಳನ್ನ ಕುರಿತಾಗಿ ಜಿರಳೆ ಈ ಕಥೆಯಲ್ಲಿ ಹೇಳುತ್ತೆ. ಹಾಗೆ ಕುಂಡಿಯಲ್ಲೊಂದು ಬಾಂಬ್ ಅನ್ನುವಂತ ಒಂದು ಕಥೆಯಲ್ಲಿ ದುಂಬಿಯ ಕುರಿತಾಗಿರುವಂತ ಒಂದು ಕಥೆ ಇದು. ಅಂದ್ರೆ ಲೇಖನ ರೂಪದಲ್ಲಿ ಸಾಗುತ್ತದೆ. ಪೆಟ್ರೋಲ್ ಬಾಂಬ್, ರಾಕೆಟ್ ಬಾಂಬು, ಖಂಡಾಂತರ ಕ್ಷಿಪಣಿ ಹಾಗೂ ಯುದ್ಧ ಕ್ಷಿಪಣಿಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಕುಂಡಿಯಲ್ಲೊಂದು ಬಾಂಬ್ ಇಟ್ಟುಕೊಂಡು ಹೋಗುವಂತ ದುಂಬಿಯನ್ನ ನಾವು ಯಾರು ನೋಡಿರೋದಿಲ್ಲ. ಆದ್ರೆ ಅಂತದೊಂದು ದುಂಬಿ ಇದೆ. ಆ ದುಂಬಿ ಬಾಂಬರ್ ದುಂಬಿ ಅಂತ ಹೇಳಿ ಅದರ ಹೆಸರು. ಸಾಮಾನ್ಯವಾಗಿ ನಾವೆಲ್ಲ ಕರೆಯುವಂಥದ್ದು ಬಾಂಬರ್ ದುಂಬಿ ಅನ್ನುವಂಥದ್ದು. ಆದ್ರೆ ಇಂಗ್ಲಿಷ್ ನಲ್ಲಿ ಫಿರೋಸೋಫಸ್ ಅನ್ನುವಂತ ಹೆಸರಿನಿಂದ ಇದನ್ನ ಕರೀತಾರೆ. ಫಿರೋಸೋಫಸ್ ಅನ್ನುವಂತ ಹೆಸರಿನಿಂದ ಕರೆಯುವಂತ ಇದು ಸಾಮಾನ್ಯವಾಗಿ ಬೊಬಾರ್ಡಿಯರ್ ದುಂಬಿ ಅಂತಾರೆ. ಬೊಬಾರ್ಡಿಯನ್ ದುಂಬಿಯನ್ನ ಲೋಕಾರೂಢಿಯಾಗಿ ಬಾಂಬರ್ ದುಂಬಿ ಅಂತ ಕರಿತೀವಿ. ಆ ಬಾಂಬರ್ ದುಂಬಿ ಅಂತ ಕರೆಯುವಂತ ಈ ಒಂದು ಚಿಕ್ಕ ಇದು ಕೀಟ ತನ್ನನ್ನು ಹಿಡಿಯಲು ಬಂದವರಿಗೆ ಅದು ಏನ್ ಮಾಡುತ್ತೆ, ಬಾಂಬ್ ರೂಪದಲ್ಲಿ ದ್ರವವನ್ನ ಸಿಡಿಸುತ್ತೆ. ಆ ದ್ರವ ಕಣ್ಣಿನ ಮೇಲೆ ಬಿದ್ರೆ ಒಂದು ವಾರಗಳವರೆಗೆ ನೋವನ್ನ ಇದ್ದು ಬಕ್ಕೆಯಾಗಿ ಒಂದು ವಾರದ ತನಕ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದೇ ಚರ್ಮದ ಮೇಲೆ ಬಿದ್ರೆ ಉರಿಯಾಗುವಂತ ಒಂದು ದ್ರವವನ್ನ ಆ ದುಂಬಿ ನಮ್ಮ ಮೇಲೆ ಸಿಡಿಸುತ್ತೆ. ಕುಕ್ಕರು ಹೇಗೆ ಹಾವಿಗೆ ವಿಸಿಲ್ ಹೊಡಿತೋ ಹಾಗೆ ದುಂಬಿಯು ಸಹ, ಈ ಬಾಂಬರ್ ದುಂಬಿ ಒಂದು ನಿಮಿಷದಲ್ಲಿ 10ಕ್ಕಿಂತ ಹೆಚ್ಚು ಸಲ ಅದು ಬಾಂಬನ್ನ ಸಿಡಿಸಿ ಯಾರು ತನ್ನನ್ನ ಬಂಧಿಸಕ ಹಿಡಿಯಕ ಬರ್ತಾರೆ ಅವರಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಅದು ಮಾಡುತ್ತೆ. ಇನ್ನು ಗರುಡ ಗೆದ್ದಲು, ಇನ್ನು ನಾಲಿಗೆಯ ದಾಸ ಅನ್ನುವಂಥದ್ದು, ನಾಲಿಗೆಯ ದಾಸರ ಅನ್ನುವಂಥದ್ದು ನಾವು ನೋಡಬಹುದು. ನಮ್ಮ ಸುತ್ತಮುತ್ತ ಸಿಗುವಂತ ಪ್ರಾಣಿಗಳ ಮೇಲೇನೆ ಬರೆದಿರುವಂತ ಇದು. ನರಿ ದ್ರಾಕ್ಷಿ ಹುಳಿ ಅಂತೇಳಿ ಕತೆ ಕೇಳಿರ್ತೀವಿ. ದ್ರಾಕ್ಷಿ ಕೈಗೆ ಸಿಕ್ಕಿಲ್ಲ ಅಂತೇಳಿ ನರಿ ಆ ದ್ರಾಕ್ಷಿ ಹುಳಿ ಅಂತೇಳಿ ಹೋಗ್ಬಿಡುತ್ತೆ. ಆದ್ರೆ ತಾನಿದ್ದಲ್ಲೇ ಕುಂತ ಜಾಗದಿಂದ ಸ್ವಲ್ಪ ದೂರ ಇರುವಂತ ಕೀಟಗಳನ್ನ ತಿನ್ನುವಂತ ಇದೊಂದು ಪ್ರಾಣಿ. ಅದು ಎಲ್ಲಿರ್ತತೆ ಅಲ್ಲಿ ನಾಲಿಗೆಯೇ ದೋಟಿ, ಕಾವಣಿಯೇ ರಬ್ಬರು. ಅದು ಎಲ್ಲಿರ್ತತೋ ಅಲ್ಲೇ ಕುಂತು ತಿನ್ನುವಂಥದ್ದು. ಅದು ಕುಂತಲ್ಲೇ ಕುಂದ್ರೋದಕ್ಕೆ ಕೆಮಿಲಿಯನ್ ವರ್ಸಿಕಲರ್ ಅಂತ ಹೆಸರಿಟ್ಟಾರ. ಕೆಮಿಲಿಯನ್ ವರ್ಸಿಕಲರ್ ಅಂತ ವೈಜ್ಞಾನಿಕವಾಗಿ ಹೆಸರಿರುವಂತ ಇದು. ಅದು ಎಷ್ಟೇ ಬಲಶಾಲಿ ಆದ್ರೂ ಸಹ ತಾನು ಕುಂತಲ್ಲೇ ಗಂಟೆಗಟ್ಟಲೆ ಕುಳಿತುಕೊಂಡು ರೆಂಬೆಯಿಂದ ರೆಂಬೆಗೆ ಹಾರುವಂತದ್ದೇ ಅಷ್ಟೇ ಕಷ್ಟ. ಅದು ಬಿಟ್ರೆ ಎಲ್ಲರೂ ಸಹ ಹೊಟ್ಟೆಗಾಗಿ, ಎಲ್ಲವೂ ಗೇಣು ಬಟ್ಟೆಗಾಗಿ ಅಂತ ಮಾಡ್ತೀವಿ ದಾಸರು ಹೇಳಾರ. ಆದರೆ ಕರುಣಾಳು ಆಹಾರವನ್ನ ತಾನಿದ್ದಲ್ಲೇ ನಾಲಿಗೆಯ ಸಹಾಯದಿಂದ ದೂರದವರೆಗೆ ಹೋಗಿ ನಾಲಿಗೆಯಿಂದ ಆಹಾರ ಅಂದ್ರೆ ಕೀಟಗಳನ್ನ ಬೇಟೆಯಾಡುವಂಥದ್ದು, ದುಂಬಿಗಳನ್ನ ಬೇಟೆಯಾಡಿ ತಿನ್ನುವಂಥದ್ದು ಕೆಲಸವನ್ನ ಇದು ಮಾಡುತ್ತೆ. ಹಾಗೆ ನಾವು ನಮ್ಮ ನಾಲಿಗೆಯಿಂದ ಮೂಗನ್ನೇ ಮುಟ್ಕೊಳಕ್ ಆಗೋದಿಲ್ಲ. ಆದ್ರೆ ಇದು ದೂರದಲ್ಲಿರುವಂತ ಕೀಟಗಳನ್ನು ಸಹ ತಾಳ್ಮೆಯಿಂದ ಶ್ರದ್ಧೆಯಿಂದ ಕುಳಿತುಕೊಂಡು ಆ ಕೀಟಗಳನ್ನ ಬೇಟೆಯಾಡಿ ನಾಲಿಗೆ ಸಹಾಯದಿಂದ ತಿನ್ನುವಂಥದ್ದು. ನಾಲಿಗೆ ಉದ್ದ ಇದೆ, ಹಾಗಾಗಿ ಅದಕ್ಕೆ ಸಹಾಯವಾಗಿದೆ. ಹಾಗೆ ಅದರ ಬಿಸಿ ತಟಕ್ಕನೆ ಉದ್ದ ಆಗಿ ರಬ್ಬರ್ ತರ ಉದ್ದಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಸ್ಪ್ರಿಂಗ್ ತರ. ಹಾಗಾಗಿ ಆ ಸಹಾಯದಿಂದ ಅದಕ್ಕೆ ಊಟವನ್ನ ಮಾಡಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಇದ್ರ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ನಾಲಿಗೆ. ಒಲಿಂಪಿಕ್ ದಾಟಗಂತ ದಾಸರನ್ನ ನಾವು ಓಡುವಂತದನ್ನ 1000 ಗಟ್ಲೆ ಕಿಲೋಮೀಟರ್ ಗಟ್ಲೆ ಓಡುವಂತದನ್ನ ನಾವು ನೋಡ್ತೀವಿ.
ಆದರೆ ಈ ಪ್ರಾಣಿ ಕುಂತಲ್ಲೇ ಕುಂತು ತಾಳ್ಮೆಯಿಂದ ಕುಂತು ಬೇಟೆಯಾಡುವಂಥದ್ದು. ಇನ್ನು ರೋಮಬಾಣ ಕಥೆಯಲ್ಲಿ ನಾವು ಮುಳ್ಳುಹಂದಿಯನ್ನ ನೋಡಬಹುದು. ಇದು ತನಗೆ ಅಪಾಯ ಬಂದಾಗ ತನ್ನ ರೋಮಗಳನ್ನ ಬಳಸಿಕೊಂಡು, ಮುಳ್ಳಿನ ಅಂತ ಇರುವಂತ ರೋಮಗಳನ್ನ ಬಳಸಿಕೊಂಡು ಅವುಗಳ ಸಹಾಯದಿಂದನೇ ಬೇಟೆಯಿಂದ ತಪ್ಪಿಸಿಕೊಳ್ಳುವಂಥದ್ದು ರೋಮಾಂಚನಕಾರಿಯಾಗಿರುವಂಥದ್ದು. ಅದಕ್ಕೆ ಸಿಟ್ಟು ಬಂದ್ರೆ ಸಾಕು, ಅವು ಮುಳ್ಳು ಬಾಣದಂತೆ ಎದ್ದು ನಿಂತು ಬಿಡ್ತವೆ. ಅದನ್ನ ಏನಾರ ತಿನ್ನಬೇಕು ಯಾರು ಅದನ್ನ ಬಯಸಿ ತಿನ್ನಬೇಕು ಅಂತ ಏನಾರ ಹತ್ರ ಬಂದ್ರೆ ಆ ಮುಳ್ಳುಗಳು ಬಾಣಗಳ ರೀತಿಯಾಗಿ ಅವುಗಳಿಗೆ ಚುಚ್ಕೊಂಡು ಬೇರೆ ಆದಂತ ಯಮಯಾತನೆಯನ್ನ ಅನುಭವಿಸಬೇಕಾಗುವಂತ ಪ್ರಸಂಗವನ್ನ ತುಂಬಾ ಸ್ವಾರಸ್ಯಕರವಾಗಿ ಬರೆದಿದ್ದಾರೆ. ಏಕೆಂದರೆ ನಾವು ಮುಳ್ಳಂದೆ ಸವಾಸಕ್ಕೆ ಹೋದ್ರೆ ಕಾಡಿನ ರಾಜ ಆದ್ರಷ್ಟೇ, ಸಿಂಹ ಆದ್ರಷ್ಟೇ, ಚಿರತೆ ಆದ್ರಷ್ಟೇ ಆ ಮುಳ್ಳು ಹಂದಿಗಳ ಇದಕ್ಕೆ ಮುಳ್ಳುಗಳಿಗೆ ಭಯಪಟ್ಟುಕೊಂಡು ಮತ್ತೆ ಅವರ ಮುಖ ಮೂತಿ ಎಲ್ಲ ಊದಿಸಿಕೊಂಡು ಊಟನೂ ಮಾಡಕ್ಕಾಗ್ಲಾದಷ್ಟು ನಾಲಿಗೆಗೆ ಚುಚ್ಚಿಕೊಂಡು ಹಸುನಿಗುವಂತ ಪ್ರಾಣಿಗಳ ಬಗ್ಗೆ ನಾವು ಗಮನವನ್ನ ನೋಡ್ಬೋದು. ಇನ್ನು ದಾರದ ಸರ್ದಾರ ಅಂತೇಳಿ ಜೇಡದ ಕುರಿತಾಗಿ, ಸ್ಪೈಡರ್ ಮ್ಯಾನನ ರೀತಿ ಜೇಡ ಯಾವ ರೀತಿ ತನ್ನ ಬಲಿಯನ್ನ ಎಣೆಯುತ್ತೆ ಅನ್ನುವಂತ ವಿಷಯ ಕುರಿತಾಗಿ ದಾರದ ಸರ್ದಾರ ಅನ್ನುವಂತ ಇದರಲ್ಲಿ ನಾವು ನೋಡಬಹುದು. ಗುದ್ದಲಿ ಕೊಂಬು, ಹಾಗೆ ವಿಷದ ಉಗುಳು, ಹಾವಿನ ಕುರಿತಾಗಿ ಹಾವು ತನ್ನ ವಿಷವನ್ನ ಯಾವ ರೀತಿ ಉಗುಳುತ್ತೆ, ಹಲ್ಲುಗಳನ್ನ ಕಚ್ಚಿ ಯಾವ ರೀತಿ ಇದು ಉಗುಳುತ್ತೆ ಅನ್ನುವಂಥದ್ದು. ಹಾಗೆ ವಿಶೇಷವಾದ ವೈಜ್ಞಾನಿಕ ಹೆಸರುಗಳನ್ನ ಹಾಗೆ ಭದ್ರಶಿರ ಅನ್ನುವಂಥದ್ದು ಪಕ್ಷಿಯ ಕುರಿತಾಗಿ, ಆ ಪಕ್ಷಿಯ ಒಂದು ವೈಜ್ಞಾನಿಕ ಹೆಸರು ಹಾಗೂ ಕೊಕ್ಕಿನ ಸಹಾಯದಿಂದ ಅದೆಲ್ಲ ಯಾವ ಕ್ರಿಯೆಗಳನ್ನ ಮಾಡುತ್ತೆ ಅನ್ನುವಂಥ ವಿಷಯವ ಕುರಿತಾಗಿ ಸುದೀರ್ಘವಾಗಿ 9 ಪ್ರಾಣಿ ಕೀಟಗಳು ಪಕ್ಷಿಗಳ ಕುರಿತಾಗಿ ಬರೆದಿರುವಂತ ಗುಬ್ಬಿಯ ಬ್ರಹ್ಮಾಸ್ತ್ರ ಅನ್ನುವಂತ ಕತೆ ಸಂಕಲನದಲ್ಲಿ ಪಕ್ಷಿಗಳ ಕೀಟಗಳ ಪರಿಚಯವನ್ನ ಮಕ್ಕಳಿಗೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮಕ್ಕಳಿಗೆ ನಾವು ಪಕ್ಷಿಗಳು ಕೀಟಗಳ ಒಂದು ಪರಿಚಯ ಅಗತ್ಯವಾಗಿ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರಿಗೂ ಸಹ ಪ್ರಾಣಿ ಪ್ರಪಂಚದ ಅರಿವಿರಬೇಕು, ಹಾಗೂ ತಮ್ಮ ಸುತ್ತಲೂ ಇರುವಂತ ಜೀವಿಗಳ ಬಗ್ಗೆ ಸಂಕ್ಷಿಪ್ತವಾದರೂ ಕಿರು ಪರಿಚಯ ಅವರಿಗೆ ಇರಬೇಕು ಅನ್ನುವಂತ ಉದ್ದೇಶದಿಂದ ಕೊಳ್ಳೇಗಾಲ ಶರ್ಮಾ ಅವರು ತುಂಬಾ ಸುಂದರವಾದ ವರ್ಣನೆಯೊಂದಿಗೆ ಹಾಗೂ ಅಪಾರವಾದ ಆಳವಾದ ಅಧ್ಯಯನದೊಂದಿಗೆ ಅವುಗಳ ವೈಜ್ಞಾನಿಕ ಹೆಸರು ಹಾಗೂ ಜನರು ಕರೆಯುವಂತ ಹೆಸರು, ಅವುಗಳ ಸ್ವಭಾವ, ಯಾವಾಗ ಅವು ಪ್ರತಿಕ್ರಿಯೆಯನ್ನು ಕೊಡುತ್ತವೆ, ಶತ್ರುಗಳಿಂದ ಅಪಾಯ ಬಂದಾಗ ಯಾವ ರೀತಿ ಅವು ತಪ್ಪಿಸಿಕೊಳ್ಳುತ್ತವೆ ಅನ್ನುವಂತ ಸೊಗಸಾದ ವಿವರಣೆಯನ್ನ ಈ ಕಥಾ ಸಂಕಲನದಲ್ಲಿ ನಾವು ಕಾಣಬಹುದು. ಹಾಗೆ ಇದರಲ್ಲಿರುವಂತ ಪ್ರತಿಯೊಂದು ಪುಟಗಳು ಸಹ ಸುಂದರವಾದ ರೇಖಾಚಿತ್ರಗಳಿಂದ ಕೂಡಿವೆ. ಅದೇ ರೀತಿ ರಘುಪತಿ ಶೃಂಗೇರಿ ಅವರು ತಮ್ಮ ಅಪಾರವಾದ ಅನುಭವದ ಹಿನ್ನೆಲೆಯಲ್ಲಿ ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸುವುದರೊಂದಿಗೆ ಒಂದು ಕೃತಿಗೆ ಹೆಚ್ಚಿನ ಮೆರಗನ್ನ ತಂದು ಕೊಡುವಲ್ಲಿ ಯಶಸ್ಸನ್ನ ಹೊಂದಿದ್ದಾರೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಸಾಹಿತ್ಯಾಸಕ್ತರು ಮಕ್ಕಳಿಗಿಂತ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಹಾಗೂ ಅಧ್ಯಯನವನ್ನ ಮಾಡುವಂತ ಅಭಿರುಚಿಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸಲು ಇಂಥ ಸಾಹಿತ್ಯ ಕೃತಿಗಳನ್ನ ಅವರ ಹುಟ್ಟುಹಬ್ಬ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಕೊಟ್ರೆ ಅವರು ಒಂದು ಓದುವ ಅಭಿರುಚಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ 120ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.